ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅದಿರ ಅಂತ ಅನ್ಕೊಂಡೇವಿ. ಇವತ್ತು ನೋಡ್ರಿ, ಈಗ ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕ ಬಸ್ಸಾರು ಎಲ್ಲ ಆ ಕಡೆ ಮಾಡ್ತಾರ. ಮಂಡ್ಯ ಸೈಡ್ ರಾಗಿ ಮುದ್ದೆ ಜೊತೆ ಬಸ್ಸಾರು ಮತ್ತು ಪಲ್ಯ ಮಾಡ್ತಾರ. ಸೊ ಅದಕ್ಕೀಗ ಅಮ್ಮ ಬಸ್ಸಾರು ಹೆಂಗೆ ಮಾಡ್ಬೇಕು ಏನೇನು ಅಂತ ಹೇಳಿ ತೋರ್ಸಾತಾರ. ಈಗ ಹೇಳ್ತಾರ ಏನೇನು ಯಾವ್ದೋ ಸೊಪ್ಪು ಹಾಕ್ತೈತಿ ಏನೇನು ಅಂತ ಹೇಳಿ, ಇಂಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡ್ತೇವೆ ನಾವು ಅಂತ ಹೇಳಿ. ಬರ್ರಿ ನೋಡಿದಂತ. ಇವಾಗ ಫಸ್ಟ್ಗೆ ನೀರು ಇಟ್ಕೊಂಡು ನೋಡ್ರಿ, ಇದು ನೀರು ಕುದೀಲಿ. ಕುದ್ಮೇಲೆ ಹೆಸರು ಕಾಳು ಹಾಕೋಣ, ಹೆಸರಿಂದ ಮಾಡೋಣ ನಾವು. ನೋಡ್ರಿ, ಈಗ ನಾವು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪು ಮತ್ತು ಸಬ್ಬಸ್ಗಿ ಸೊಪ್ಪು, ಕಿರಿಕ್ ಸಾಲಿ, ರಾಜಗಿರಿ ಇಷ್ಟು ಸೊಪ್ಪುಗಳನ್ನ ಹಾಕಿ ಈಗ ಬಸ್ಸಾರು ಮಾಡತ್ತೀವಿ ನಾವು. ಈಗೆಲ್ಲ ಹೆಚ್ಕೊಂಡು ಇಟ್ಕೊಳ್ಳೋನು, ಎಲ್ಲ ನೀಟಾಗಿ ತೊಳ್ಕೊಂಡ್ರಿ. ಯಾಕಂದ್ರೆ ಫುಲ್ ಎಲ್ಲ ಹೊಲಸಿರ್ತೈತೆ ಜಾಸ್ತಿ. ನೋಡಿ ನೀಟಾಗೆಲ್ಲ ತೊಳೆದು ಫ್ರೆಶ್ ಆಗಿ ಒಂದು 2-3 ಸರಿ ತೊಳಿಬೇಕು. ತೊಳೆದ್ಮೇಲೆ ಈಗ ಹೆಂಗೆ ಏನು ಮಾಡ್ತೀವಿ ತೋರಿಸ್ತೀನಿ ಬರ್ರಿ. ನೋಡ್ರಿ, ಈಗ ಹಿಂಗೆ ಸ್ವಚ್ಛಂಗೆ ಎಲ್ಲ ಸೊಪ್ಪು ಒಂದ್ರಾಗನ ಹಾಕಿ ನೀಟಾಗಿ ಅಮ್ಮ ತೊಳ್ಯಾಕತ್ತಾರೆ. ಈಗ ಫುಲ್ ಜಾಸ್ತಿ ಮಣ್ಣು ಇರ್ತೈತಲ್ಲ ರೀ ಅಮ್ಮ? ಹೊಲಸಿರ್ತೈತಿ, ತೊಳಿಬೇಕು ಸ್ವಚ್ಛಗೆ. ಇಲ್ಲೇ ಹುಣಸೆ ಹಣ್ಣನ್ನು ಹಾಕೊಂಡ್ರಿ. ಎಷ್ಟು ರೀ ಅಮ್ಮ? ಇಷ್ಟು ಸಾಕನ್ರಿ? ಸಾರಿಗೆ ಹಾಕುವಷ್ಟು ಹೇಳ್ತೀನಿ, ಇನ್ನು ಸ್ವಲ್ಪ ನೆನ. ನೋಡ್ರಿ, ಇನ್ನೊಂದು ಚೂರು ಸಾಕ ರೀ? ನೋಡ್ರಿ, ಈಗ ಹುಣಸೆ ಹಣ್ಣನ್ನು ಹಾಕೋಣ. ಇಷ್ಟು ಉಸುಗು ಮಣ್ಣು ಇರ್ತೈತಿ ನೋಡ್ರಿ, ಇಷ್ಟೆಲ್ಲ ಉಸುಗು ಮಣ್ಣು ಅದೆಲ್ಲ ಸೊಪ್ಪು ನೀಟಾಗಿ ತೊಳೆದಾಗ ಇಷ್ಟು ಬರ್ತೈತಿ ನೋಡ್ರಿ ಅವಾಗೆಲ್ಲ ಮಣ್ಣು. ಈಗ ಹೆಸರು ಹಾಕತ್ತೀರೇನ್ರಿ ಅಮ್ಮ? ನೋಡ್ರಿ, ಈ ಥರ ಕುದಿ ನೀರು ಬರಬೇಕು, ಆವಾಗ ಹೆಸರು ಹಾಕ್ಬೇಕು. ನೋಡ್ರಿ, ಈಗ ಹಳ್ಳಿ ಗಿಳಿ ಏನಾರ ಐತನ ಅಂತ ಹೇಳಿ ಚೆಕ್ ಮಾಡತ್ತಾರಮ್ಮ. ಯಾಕಂದ್ರೆ ನೋಡಿ ಮಾಡಿ ಹಾಕ್ಬೇಕು ಯಾವಾಗಲೂ. ಈಗ ಕುದಿಬೇಕೇನ್ರಿ ಅಮ್ಮ? ಕುದಿಬೇಕು. ಹಿಂಗೆ ಸುಟ್ಕೋಬೇಕೇನ್ರಿ ಅಮ್ಮ? ಹಿಂಗೆ ಸುಟ್ಕೋ. ನೋಡ್ರಿ, ಒಂದು 8 ಮೆಣಸಿನ್ಕಾಯಿ ಈ ಥರ ಸುಟ್ಕೊಳತ್ತೀವಿ ಸಾಂಬಾರಿಗೆಲ್ಲ ರೀ. ಇದು ಹೆಸರು ಕಾಳು ಮತ್ತು ಯಾವ ಕಾಳು ಯೂಸ್ ಮಾಡ್ಬೋದ್ರಿ ಅಮ್ಮ? ಹೆಸರು, ತೊಗರಿ ಬೇಳೆ, ಇವು ಹುಳ್ಳಿಕಿ, ಅವು ಮೊಳಕೆ ಬರೆಸಿ ಅದ್ರದ್ದು ಮಾಡ್ಬೋದು. ಹಾಂ ರೀ. ಹುಳ್ಳಿ ಕಾಳು ಅದನ್ನ ನೆನೆಸಿ ಅದ್ರದ್ದು ಮಾಡ್ಬೋದು. ನೋಡ್ರಿ, ಈಗ ಹೆಸರು ಕಾಳಿಂದ ಒಂದೇ ಅಲ್ಲ, ಏನು ಅಮ್ಮ ಹೇಳಿದ್ರಲ್ಲ ಅವೆಲ್ಲ ಕಾಳಿಂದನೂ ಮಾಡ್ಬೋದು. ನಿಮ್ಮ ಮನ್ಯಾಗ ಯಾವ್ದು ಅವೈಲೇಬಲ್ ಐತಿ ಅದರಲ್ಲಿ ಮಾಡಿರಿ. ನಾವು ಹೆಸರು ಕಾಳಿಂದ ಮಾಡೋಣ ಅಂಥೇಳಿ ಹೆಸರು ಕಾಳಿಂದ ಮಾಡತ್ತಾರೆ ಈಗ ಅಮ್ಮ. ಸೊಪ್ಪು ಹಾಕೋನು. ಈಗ ಹೆಂಗ್ರಿ ಬೆಂದಾವ ರೀ ಮಾವು? ಬೆಂದಾವು. ಸೊಪ್ಪು ಹಾಕೊಂತ ಬಸ್ಯಾಕ ನೀರು ಕಟ್ಟು ಬರಲಿ. ಅಂದ್ರೆ ನೀರು ಒಂದು ಸ್ವಲ್ಪ ಸಾಂಬಾರಿಗೆ ಜಾಸ್ತಿ ಬರಲಿ ಅಂತ ಹೇಳಿ ಎಕ್ಸ್ಟ್ರಾ ನೀರು ಹಾಕ್ಯಾರ್ರಿ ಈಗ ಅಮ್ಮ. ಹೆಂಗೆ ಗೊತ್ತಾತ್ರಿ ಅಮ್ಮ ಇವು ಈಗ ಬೆಂದಾವ ಅಂತ ಹೇಳಿ? ಇದು ಸ್ವಲ್ಪ ಇದು ಉದ್ದಾವ ನೋಡಿ, ಸ್ವಲ್ಪ ಇದಾಗತ್ತಾವ. ಹಿಂಗೆ ಬಂದ್ರೆ ನೋಡ್ರಿ, ಹಿಂಗೆ ಅಡ್ಡ ಅವು ಏನಂದ್ರೆ ಸ್ವಲ್ಪ ಬೆಂದಿರ್ಬೇಕ, ಹೊಟ್ಟೆ ಹೊಡೆದಿರ್ಬೇಕು. ಹೊಟ್ಟೆ ಹೊಡೆದಿರ್ಬೇಕಂತ ನೋಡ್ರಿ. ಹಿಂಗೆ ಸೊಪ್ಪು ಹಾಕೋಣ. ಈಗ ನೋಡ್ರಿ, ಸೊಪ್ಪು ಬೇಯಿಸ್ಕೊಳ್ಳೋಣ. ಸೊಪ್ಪು ತಿಂದ್ರೆ ಏನೇನು ಯೂಸ್ ರೀ ಅಮ್ಮ? ಚಲೋ ಆರೋಗ್ಯಕ್ಕೆಲ್ಲ. ನೋಡ್ರಿ, ಹೆಲ್ದಿಯಾಗಿರ್ಬೇಕು ಅಂತಂದ್ರೆ ಸೊಪ್ಪಿಂದ ವೀಕ್ಲಿ ಒಂದ್ಸರ ಸೊಪ್ಪಿಂದ ಏನಾರ ಪಲ್ಯ ಆತ, ಸಾಂಬಾರು ಆತ, ಏನಾರ ಮಾಡ್ಕೊಂಡು ತಿನ್ಬೇಕು. ಐರನ್ ಕಂಟೆಂಟ್ ಇರ್ತೈತಿ, ಮತ್ತು ವಿಟಾಮಿನ್ ಸಿ, ವಿಟಾಮಿನ್ 12 ಎಲ್ಲ ಇರ್ತೈತ್ರಿ. ನಿಮಿಷ ಕುದಿಬೇಕು ನೋಡಿ. ಈಗ ನೋಡ್ರಿ, ಸೊಪ್ಪೆಲ್ಲ ಕುದಿಬೇಕು ಮಸ್ತಂಗೆ. ಈಗ ಬೆಂದೈತೆ ರೀ ಅಮ್ಮ? ನೋಡ್ರಿ, ಈಗ ಬೆಂದೈತಿ. ಈಗ ಬಸ್ಕೊಂಡ್ಬಿಡೋನು. ಈ ಥರ ಕೆಳಗೆ ಒಂದು ದಬ್ರಿ ಇಟ್ಕೊಳ್ಳೋನು.
ಮ್ಯಾಲೆ ಈ ಥರ ಏನಾರ ಸಾನ್ಗಿ ಇತ್ತಂದ್ರೆ ಸಾನ್ಗಿ ಇಟ್ಕೊಳ್ರಿ. ಈಗ ಬಸ್ಸಿನಂತ ಆ ಕಡೆ ಅನ್ನಕ್ಕೂ ಇಟ್ಟೇವಿ. ಈಗ ಈಗ ಎದಕ್ಕೆ ತಗೊಂಡ್ರಿ ಅಮ್ಮ ಇಷ್ಟು? ಇದೆಲ್ಲ ಬಸ್ಕೊಂಡ ಬಿಡ್ಬೇಕು. ಅಷ್ಟು ಬಸ್ ಪಲ್ಯಕ್ಕೆ ಒಂದಿಟ್ಟು ಸಾರಿಗೆ ಹಾಕ್ಬೇಕು. ಹಾಂ, ಈಗ ಬಸ್ಕೊಂಡ್ಬಿಡೋನ್ರಿ ಇಷ್ಟು. ಕದ ತೆಗೆದು ಲಾರಿ ಸರ್ ನೋಡ್ರಿ ಈಗ ಬಸ್ಕೊಂಡ್ವಿ ಎಲ್ಲ ನೀಟ್ಗೆ. ಈಗ ಸಾಂಬಾರಿಗೆ ಸಪ್ರೇಟಾಗೆಲ್ಲ ತಗೊಳತ್ತಾರ್ರಿ ಅಮ್ಮ. ಇಷ್ಟು ಸಾಕನ್ರಿ ಅಮ್ಮ ಸಾಂಬಾರಿಗೆ? ಇಷ್ಟು ಸಾಕು. ಅದಿಷ್ಟು ಪಲ್ಯಗೆ ಇಟ್ಕೊಳ್ಳೋಣ ರೀ. ಈಗ ನೋಡ್ರಿ ಇಷ್ಟು ತಕ್ಕೊಂಡೇವಿ. ಈಗ ನೋಡ್ರಿ ಈಗ ಫಸ್ಟ್ ಸಾರ್ಕಿಂತ ಮುಂಚೆ ಪಲ್ಯ ಮಾಡ್ಕೊಂಡ್ಬಿಡೋಣ. ಈಗ ಫಸ್ಟ್ ಎಣ್ಣೆ ಹಾಕ್ಕೊಳ್ಳೋಣ. ಜೀರಿಗೆ ಸಾಸಿವೆ ಈಗ ಜೀರಿಗೆ ಹಾಕ್ಕೊಳ್ಳೋಣ್ರಿ ಸ್ವಲ್ಪ, 1 ಸ್ಪೂನ್ ಅಷ್ಟು. ಆಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಜಲ್ದಿನ ರೀ ಅಮ್ಮ ಹೊತ್ತದ ಹಾಕೇ ಬಿಡ್ರಿ. ಹಾಂ, ಜಲ್ದಿನ ಕಾಯ್ತೈತ್ರಿ ಅದು ಸೀಲಿಂದ. ಗಡ್ಡಿ ಮೆಣಸಿನ್ಕಾಯಿ ಹಾಕಿವ್ರಿ. ಈಗ ಮಸ್ತ್ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್. ಅದನ್ನ ಇಲ್ಲಿ ಇಟ್ಕೊಂಡ ಬಿಡ್ರಿ ಅಮ್ಮ ಈ ಕಡೆ ಒಗ್ಗರಣೆ ಡಬ್ಬಿನ. ಹಾಂ, ಹಾಂ ಸಾಕರಿ. ಉಪ್ಪು ಒಂದು ಸಣ್ಣ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಸ್ಪೂನ್ಲೆ ಬಿಡಿ ಸಾಕು. ನೋಡ್ರಿ ಈಗ ಬೇಯಿಸ್ಕೊಂಡಿರೋದು ಹೆಸರು ಕಾಳು ಸೊಪ್ಪಿಂದ ಎಲ್ಲ ಫುಲ್ ಹಾಕೋಣದಕ್ಕೆ ಒಗ್ಗರಣೆ ಕೊಟ್ಟಿವಿ. ಈಗ ಫುಲ್ ಕಲ್ಸಾತಾರಮ್ಮ. ಇದಕ್ಕೆ ನೀರು ಹಾಕಂಗಿಲ್ಲ, ಮತ್ತು ನೀರೇನು ಮುಟ್ಸಂಗಿಲ್ರಿ, ಹಂಗೆ ತಾಳಿಸ್ಬೇಕು. ಹಾಂ, ಒಂದು 5 ನಿಮಿಷ ಅಷ್ಟೇ ತಾಳಿಸ್ಬೇಕನ್ರಿ. ಅಷ್ಟೇ. ಆಮೇಲೆ ಆರಿಸ್ಬಿಡೋಣ ರೀ. ಈಗ ನೋಡ್ರಿ ಪಲ್ಯ ರೆಡಿ ಆತ. ಈಗ ನೆಕ್ಸ್ಟ್ ರೀ ಅಮ್ಮ ಸಾರು ಸಾಂಬಾರು ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಈಗ ಇನ್ನು ಕೊಬ್ಬರಿ, ಆಮೇಲೆ ಆಗಲ್ ಸುಟ್ಕೊಂಡಿರೋ ಮೆಣಸಿನ್ಕಾಯಿ ರೀ, ಆಮೇಲೆ ಬೆಳ್ಳುಳ್ಳಿ, 1 10 ಮೆಣಸು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಜೀರಿಗೆ, ಒಂದು ಸ್ವಲ್ಪ ಹಾಕ್ಕೊಳ್ಳೋಣ್ರಿ ಜೀರಿಗೆನ, ಆಮೇಲೆ ಅಲ್ಲ, ಇದಿಷ್ಟು ರುಬ್ಬನ್ ಬರ್ರಿ. ಈಗ ಸಣ್ಣಗೆ ರುಬ್ಕೋಬೇಕು ನೋಡ್ರಿ. ಈಗ ಈ ಥರ ಫುಲ್ಲು ಸ್ಮ್ಯಾಶ್ ಆಗ್ಬೇಕು, ಏನೂ ಇರಬಾರ್ದು. ಈಗಿದನ್ನ ಇದಕ್ಕೆ ಹಾಕ್ಕೊಳ್ಳೋಣ ರೀ. ಇದೇನು ಸೋಸಿದ ನೀರು ಇರ್ತೈತಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಈಗ.
ನೋಡ್ರಿ ಈಗ ರುಬ್ಬಿದ್ದೆಲ್ಲ ಹಾಕ್ಕೊಂಡಿದ್ದನ್ನ ಇದನ್ನ ಕುದಿಯಾಕ ಇಡೋಣನ್ರಿ ಅಮ್ಮ ಈಗ ಇದಕ್ಕೇನು ಒಗ್ಗರ್ಣೆ ಹಾಕಂಗಿಲ್ರಿ ಈಗ ಆಮೇಲೆ ಒಗ್ಗರಣೆ ಹಾಂ ಆಮೇಲೆ ಒಗ್ಗರ್ಣೆ ಹಾಕೋದಂತ್ರಿ ಈಗ ಫಸ್ಟ್ ಹಾಂ ಈಗ ಹುಣಸೆಹಣ್ಣು ಹಾಕೊಳತ್ತಾರ ನೋಡ್ರಿ ಈ ಥರ ಕಿವುಚ್ಕೊಂಡು ಹುಣಸೆ ಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಂಡು ನೀರಷ್ಟು ಹಾಕ್ಬೇಕು ನೀರು ಕಲರ ಇರಲಿ ಸ್ವಲ್ಪ ಸ್ವಲ್ಪ ಚಿಟಿಗೆ ತಕ್ಕಷ್ಟು ಅರಿಶಿನ ಅಷ್ಟೇ ರೀ ಸ್ವಲ್ಪ ಅರಿಶಿನ ಅಂದ್ರೆ ಹಳ್ಳುಪ್ಪ ರೀ ನಾವು ಈಗಿನವರೆಲ್ಲ ಮೊದ್ಲು ಸಣ್ಣ ಉಪ್ಪ ಯೂಸ್ ಮಾಡ್ತೀವಿ ರೀ ಅಮ್ಮ ಯಾವಾಗಲೂ ಹಳ್ಳುಪ್ಪ ಯೂಸ್ ಮಾಡ್ತಾರೆ ಬೆಲ್ಲ ಹಾಕೊಳತ್ತಾರ ಟೇಸ್ಟಿಗೆ ಸಾಕು ಕುದಿಗೆ ಎಲ್ಲ ಕುದ ಮೇಲೆ ಕೆಳಗೆ ಇಳಿಸಿ ಒಗ್ಗರಣೆ ಹಾಕೋಣ ಈಗ ಫುಲ್ ಕುದಿಬೇಕಂತ್ರಿ ಕುದ್ದಾದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳೋನು ನೋಡ್ರಿ ಇಲ್ಲೇ ಈಗ ಮುದ್ದಿಗೆ ಇಟ್ಕೊಳ್ಳೋನು ಫಸ್ಟ್ ಉಪ್ಪು ಹಾಕ್ಕೊಳ್ಳೋನು ನೋಡ್ರಿ ಇಲ್ಲೇ ಸಾಂಬಾರು ಕುದಿಯತೈತಿ ಈಗ ಒಂದು ಸ್ವಲ್ಪ ಹಳ್ಳುಪ್ಪು ಹಾಕ್ಕೊಳ್ಳೋನು ನೋಡ್ರಿ ಅಮ್ಮ ಹಳ್ಳುಪ್ಪು ಸಾಕನ ನೋಡ್ರಿ ಇನ್ನೂ ಬೇಕಾಕತ್ತ ಕುದಿಯತೈತಿ ರೀ ಅಮ್ಮ ಅದು ಸಾಂಬಾರು ನೋಡ್ರಿ ಇಷ್ಟು ಈಗ ಹೆಸರು ಬರೋ ಮಟ್ಟ ಅದು ಕುದಿಯೋ ಮಟ್ಟ ಬಿಡೋನು ಆಮೇಲೆ ಹಿಟ್ಟು ಹಾಕ್ಕೊಳ್ಳೋನು ಸಾಂಬಾರು ಇಲ್ಲಿ ಕುದಿಯತೈತ್ರಿ ಈಗ ಸ್ಮೆಲ್ ಮಾತ್ರ ಮಸ್ತ್ ಬರತೈತಲ್ಲ ರೀ ಅಮ್ಮ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳೋಣ ಇನ್ನೂ ಸ್ವಲ್ಪ ನೀರು ಹಾಕೊಂಡು ಗಟ್ಟಿ ಐತೆ ರೀ ನೋಡ್ರಿ ಹಾಕ್ರಿ ಹಂಗಂದ್ರೆ ಈಗ ನೋಡ್ರಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ದಕ್ಕೆ ಮ್ಯಾಲೆ ನೀರು ಹಾಕೊಳತ್ತಾರ ಅಂದ್ರೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ರಿ ಅಳಕ್ ಬೇಕಂದ್ರೆ ಅಳಕ್ ಮಾಡ್ಕೊರಿ ಅಮ್ಮ ಭಾಳ ಗಟ್ಟಿ ಐತಿ ಅಂತಂದಿದ್ದಕ್ಕೆ ಇದು ಮಾಡ್ಯಾರ ಈಗ ನೀರು ಹಾಕ್ಯಾರ ಈಗ ಕರೆಕ್ಟ್ ಆತನ್ರಿ ಅಮ್ಮ ಬಸ್ಸಾರು ಅಂದ್ರೆ ತಿಳಿ ಇರ್ಬೇಕಲ್ಲ ರೀ ಅಮ್ಮ ನೋಡ್ರಿ ತಿಳಿಯಾಗಿರ್ಬೇಕು ಆಲ್ಮೋಸ್ಟ್ ಗಟ್ಟಿ ಯಾರೂ ಇದು ಮಾಡಂಗಿಲ್ಲ ನೋಡ್ರಿ ಇದನ್ನ ಇಳ್ಕೊಂಡು ಕುದ್ದೈತಿ ಈಗ ಆಲ್ರೆಡಿ ಇದು ಈಗ ಒಗ್ಗರಣೆ ಕೊಡೋಣ ರೀ ಅಮ್ಮ ಒಗ್ಗರಣೆ ಕೊಡೋಣ ಎಣ್ಣೆ ಎಣ್ಣೆ ತೋರಿ ಎಣ್ಣೆ ನೋಡ್ರಿ ಈಗ ಎಣ್ಣೆ ಹಾಕೊಳತ್ತಾರ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡು ಈಗ ಒಗ್ಗರಣೆ ಕೊಡೋಣ ಈಗ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಿಂಗೂ ಒಂದು ಸ್ವಲ್ಪ ಹಾಕೊಳ್ಳೋಣ ಹಾಂ ಹಿಂಗೆ ಯೂಸ್ ಮಾಡ್ಬೇಕು ನೋಡ್ರಿ ಆಲ್ಮೋಸ್ಟ್ ಈಗಿನವ್ರು ಯಾರು ಹಿಂಗೆ ಜಾಸ್ತಿ ಯೂಸ್ ಮಾಡಂಗಿಲ್ಲ ಅಂತೇಳಿ ಅನ್ಕೊಂತೇವಿ ಯಾಕಂದ್ರೆ ನಾನು ಜಾಸ್ತಿ ಯೂಸ್ ಮಾಡಂಗಿಲ್ಲ ಹಿಂಗೆ ಚಲೋ ಅದಕ್ಕೆ ಗ್ಯಾಸ್ಟ್ರಿಕ್ ಹೋದಿಲ್ಲ ರೀ ಅಮ್ಮ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಹ್ಞೂ ಆರೋಗ್ಯಕ್ಕೆ ಚಲೋ ಇದೆ ಹಿಂಗೆ ಇದಕ್ಕೆ ಒಗ್ಗರಣೆ ಕೊಡೋಣ ನೋಡಿ ಒಗ್ಗರಣೆ ಕೊಡ ನೋಡ್ರಿ ಈಗ ಒಗ್ಗರಣೆ ಕೊಟ್ರಮ್ಮ ರೆಡಿ ಆಯ್ತಲ್ಲ ರೀ ಅಮ್ಮ ಪಲ್ಯ ಮತ್ತು ಸಾಂಬಾರು ಅಂತೂ ರೆಡಿ ಆತ್ರಿ ಈಗ ಟೇಸ್ಟ್ ಮಾಡಕ್ಕೆ ರೆಡಿ ಆಗೋನು ಈಗ ಹಂಗೆ ಈಗ ರಾಗಿ ಮುದ್ದಿನೂ ಇದು ಮಾಡೋನು ಈಗ ಕುದಿಯಾಕತೈತಿ ರೀ ಹೆಸರು ಬಂದೈತಿ ಹಿಟ್ಟು ಹಾಕೋಣ ರೀ ಅಮ್ಮ ಹಾಂ ಈಗ ನೋಡ್ರಿ ಅಟ್ಟಾಕ ಏನು ತೊಗೊಂಡ್ರಿ ಅಮ್ಮ ಹುಟ್ಟು ತೊಗೊಂಡೇವು ನಾವು ಯಾಕಂತಂದ್ರೆ ನಮ್ಮ ಕಡೆ ರಾಗಿ ಮುದ್ದೆ ಅಟ್ಟಾಕ ಇರಂಗಿಲ್ಲ ರೀ ಸೊ ಅದಕ್ಕೆ ನಮ್ಮ ಕಡೆ ಕಟ್ಗಿದ ಹುಟ್ಟು ಇದು ಹುಟ್ಟು ಎದಕ್ಕೆ ಯೂಸ್ ಮಾಡ್ತಾರೆ ರೀ ಅಮ್ಮ ನಮ್ಮ ಕಡೆ ಇದು ಉಪ್ಪಿನಕಾಯಿಗೆ ಹಾಂ
ಉಪ್ಪಿನಕಾಯಿ ಹಾಕಿರ್ತಾರ ನೋಡು, ಹಾಂ ಇದ್ರಲ್ಲೇನ ತಕೋಬೇಕು ಅಂದ್ರೆ ಕೆಡಂಗಿಲ್ಲ ಉಪ್ಪಿನಕಾಯಿ. ಹಾಂ ನೋಡ್ರಿ, ಇದ್ರಲ್ಲೇ ತೆಗೆದ್ರೆ ಕಟ್ಗಿದ್ಲೇ ಯೂಸ್ ಮಾಡಿದ್ರೆ ಹುಟ್ಟು ಅಂತೀವಿ ನಾವು ಈ ಕಡೆ. ಸೊ ಅದರಲ್ಲಿ ಯೂಸ್ ಮಾಡಿದ್ರೆ ಉಪ್ಪಿನಕಾಯಿ ತಕ್ಕೋಬೇಕಾದ್ರೆ ಬರ್ನಿಯಿಂದ ತಗೊತಿದ್ರಂತ ಅವಾಗ. ಸೊ ಎಲ್ಲ ತಕ್ಕೋಬೇಕಾದ್ರೆ ಈಗಂತೂ ಉಪ್ಪಿನಕಾಯಿ ಜಾಸ್ತಿ ಮಾಡೋದೇ ಇಲ್ಲೆಲ್ಲ ಅಂಗಡ್ಯಾಗ ತರ್ತಾರೆ, ಹೌದಿಲ್ರಿ ಅಮ್ಮ? ಈಗ ಸಂಡಿಗೆ ಇಟ್ಟು ತಿರುವುತಾರಲ್ಲ ಅದಕ್ಕೆ, ಹಾಂ ಶಾಂಡ್ಗೆ ಇಡ್ತಿರುವಾಕ, ಮುದ್ದೆ ತಿರುವಾಕ. ಹ್ಞೂ ಈಗ ನೋಡ್ರಿ ಮುದ್ದೆ ತಿರುವನೀಗ. ಹ್ಞೂ ಹಾಕ್ರಿ, ಸ್ವಲ್ಪ ತುಪ್ಪ ಹಾಕ್ಬೇಕು. ಹ್ಞೂ ಈಗ ತುಪ್ಪ ಹಾಕೊಳ್ಳೋಣ. ಎದಕ್ಕೆ ತುಪ್ಪ ಹಾಕೊಳ್ಳೋಣ್ರಿ ಅಮ್ಮ? ಸಾಫ್ಟ್ ಹಾಕ ಮುದ್ದೆ ಸಾಫ್ಟ್ ಹಾಕೋ ಅಂತ. ಎಷ್ಟು 2 ಸ್ಪೂನ್ ಹಾಕೊಳ್ಳೋಣನ್ರಿ ಅಮ್ಮ? ನೀವು ಸ್ವಲ್ಪ ಹಾಕೋಣನ್ರಿ. ಹಾಕಿ. ತುಪ್ಪ ಹೆಲ್ತಿಗೂ ಚಲೋ ನೋಡ್ರಿ. ಯಾಕೆ ಅಂತಂದ್ರೆ ಬೋನ್ ಗಟ್ಟಾಕವ್ರಿ, ಅದಕ್ಕೆ ಬ್ಯಾಕ್ ಪೇನು ಆ ಥರ ಏನೋ ಇತ್ತು ಅಂತಂದ್ರು 1 ಸ್ಪೂನ್ ಡೈಲಿ ತಿನ್ಬೇಕು ನೋಡ್ರಿ ತುಪ್ಪ. ನೋಡ್ರಿ ಈಗ ರಾಗಿ ಹಿಟ್ಟು ಹಾಕೊಳ್ಳೋಣ. ತಿರುಗಬೇಡ್ತಾರೆ, ಸ್ವಲ್ಪ ಕುದಿಲಿ ಹಿಟ್ಟು. ಹ್ಞೂ ಕಡ್ಡಾಡ್ಸೋದ ಬೇಡ ಅನ್ರಿ ಅಮ್ಮ? ಇದು ಭಾಳ ಗಟ್ಟಿ ಮಾಡೋದು ಬೇಡ, ಸಾಫ್ಟ್ ಮೆತ್ತಗ. ಒಂದು ಸ್ವಲ್ಪ ಕಲಿಸಿ ನೋಡ್ಬೇಕ್ರಿ ನೀವು ಎಷ್ಟು ಹಿಡಿತೈತೆ ಅಂತ ಹೇಳಿ. ಸಾಕ್ತದೆ ಇಷ್ಟ. ಸಾಕು ಬಿಡ್ರಿ. ಸಣ್ಣ ಗಿಡು ನನ್ರಿ ಅಮ್ಮ ಒಂದು ಸ್ವಲ್ಪ ಹಿಂಗೆ ಜೋರ ಇರಲಿ ನೋಡ್ರಿ. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡೇವಿ ಈಗ ನೋಡ್ರಿ. ಈಗ ತಿರುಗುನು ಇನ್ನೂ ಒಂದು ಸ್ವಲ್ಪ ಹಿಟ್ಟು ಬೇಕಾತ ಅಂತಂದ್ರೆ ಹಾಕ್ಕೊಳ್ಳೋಣ. ಅಂಗಡ್ಯಾಗಿನ ಹಿಟ್ಟು ಚಲೋ ಅನ್ರಿ ಅಮ್ಮ? ಗಿರ್ನ್ಯಾಗ ನಾವು ಹಾಕ್ಸಿದ್ ಚಲೋ? ಹಾಕ್ಸಿದ್ದ ಚಲೋ. ಅಂಗಡಿಯಾಗಿನ ಹಿಟ್ಟು ಕೆಡಬಾರ್ದಂತ ಅದು ಕೆಮಿಕಲ್ಲು ಅದು ಹಾಕಿರ್ತಾರೆ. ಹ್ಞೂ ನೋಡ್ರಿ, ಇದನ್ನು ನಾವು ಇವು ರಾಗಿ ತಂದು ತೊಳೆದು ಎಲ್ಲ ಮಾಡಿ ಗಿರ್ನಿಗೆ ಹೋಗಿ ಹಾಕ್ಸಿದ್ದು ಹಿಟ್ಟು. ಜಿಗುಟು ಭಾಳ ಆಕೈತಲ್ಲ ರೀ ಅಮ್ಮ ಹಿಟ್ಟು? ಬೇಯಿಸುವಾರ ಒಂದು ತಿರುಗಿ ಬೇಯಿಸಿ. ನೋಡ್ರಿ ಹಿಂಗೆ ಬೇಯಿಸಂಗೆ ಹಾಕ್ಬೇಕು. ಹತ್ತಾತಿಲ್ರಿ ಅಮ್ಮ ಇದು ಕೈಗೆ ಹತ್ತಾತಿಲ್ರಿ. ಹಿಂಗೆ ಕೈಗೆ ಹತ್ತಬಾರ್ದು ನೋಡ್ರಿ ಒಂಚೂರು. ಹಾಂ ಬೆಂದೈತ್ರಿ ಇದು, ಕೈಗೆ ಹತ್ತಾತಿಲ್ಲ ನೋಡ್ರಿ. ಈಗ ಎಳೆದು ಬಿಡೋನು. ನೋಡ್ರಿ ಈಗ ಸ್ಟೀಲಿನ ಪರಾತಕ್ಕೆ ಹಾಕೋನು. ನೋಡ್ರಿ ಈಗ ಮುದ್ದೆ ರೆಡಿ ಆಗೈತಿ ನೋಡ್ರಿ. ಒಂಚೂರು ಹತ್ತವಲ್ತು. ಈಗ ಲಡ್ಡು ಮಾಡ್ಕೊಳ್ಳೋಣ್ರಿ. ಮುದ್ದೆ ಮಾಡಿ ರೌಂಡಾಗಿ ಮಾಡ್ಕೊಳ್ಳೋಣ. ಈಗ ಸಾಕು ಸಾಕು ತಳ ಖರ್ಚು ತಳಕೊಂಡು ಅಂದ್ರೆ ಹಿಂದೆ ಮುಂದೆ ಎಲ್ಲ ಅಂಟಂಗಿಲ್ಲ ಅಂತ ಹೇಳಿ ಚಮಚೆಲ್ಲ ತಗೋ. ಹಿಟ್ಟು ಎಷ್ಟು ಉಂಡೆ ಕಡ್ತಿ ಅಷ್ಟು ಹಿಟ್ಟು ತಗೋ. ಕೈಗೆ ಒಂದು ಹಿಟ್ಟು ಹಚ್ಕೊಂಡಿರಿ ತುಪ್ಪ ಸ್ವಲ್ಪ. 2 ಕೈಲಿ ಹಚ್ಚು. ಎಷ್ಟು ಹಿಟ್ಟು ಉಂಡೆ ಕಟ್ಟಿ ಅಷ್ಟು ತಗೋಬಿಟ್ಟು. ನೋಡ್ರಿ ಈಗ ಮುದ್ದಿನೂ ರೆಡಿ ಅದು ಬಿಸಿ ಬಿಸಿ ಮಸ್ತಂಗ. ಈಗ ಬರ್ರಿ ಅಪ್ಪಾಜಿ ಕಡೆ ಟೇಸ್ಟ್ ಮಾಡ್ಸೋನು.
ಹತ್ತಕ್ರಿ ಅಮ್ಮ ನಡಕ್ಕೆ. ಹಾಂ ಎಸ್ ಈ ತುಪ್ಪ ಹಾಕ್ರಿ. ಇದ್ರ ಇಲ್ಲಿ ಪಲ್ಯ ಹಾಕ್ರಿ. ನೋಡ್ರಿ ಈಗ ಪಲ್ಯ ಹಾಕೋಣ. ಸ್ವಲ್ಪ ಸ್ವಲ್ಪ ಹಾಕ್ರಿ. ಹಾಂ ಸ್ಮೆಲ್ ಮಾತ್ರ ಮಸ್ತ್ ಬರತೈತಿ. ಬಸ್ಸಾರು ನೋಡ್ರಿ. ಹಾಕ್ರಿ ಮ್ಯಾಲಿಂದ ಒಂದು ಸ್ವಲ್ಪ ಇದು ಮಾಡಿ ಹಾಕ್ರಿ. ತಡ್ರಿ ಅಮ್ಮ ಈ ಕಡೆ ಬರ್ರಿ, ಹಿಂಗೆ ನಿಂದ್ರಿ, ಒಂದು ಪಿಕ್ ತಗೋತೀನಿ. ಅಪ್ಪಾಜಿಗೆ ಟೇಸ್ಟ್ ಮಾಡಕ್ಕೆ ಕೊಡೋಣ್ರಿ. ನೋಡ್ರಿ ಈಗ ಅಪ್ಪಾಜಿ ಏನು ಹೇಳ್ತಾರ ಕೇಳೋನು. ಹೆಂಗೈತ್ರಿಪ್ಪ? ಮಸ್ತ್ ಆಗೈತೆ ರೀ. ನೋಡ್ರಿ ಅಪ್ಪಾಜಿ ಕಮೆಂಟ್ ಕೊಟ್ಟಾರ್ರಿ, ಅಮ್ಮಗೂ ಹಾಕೊಂಬರುನು ಅವ್ರಿಗೂ ಟೇಸ್ಟ್ ಕೇಳೋನು. ನೋಡ್ರಿ ಈಗ ಅಮ್ಮ ಮುದ್ದೆ ಮಸ್ತ್ ಮಾಡ್ಯಾರ. ಮುದ್ದೆ, ಸಾಂಬಾರು, ಬಸ್ಸಾರು, ಆಮೇಲೆ ಪಲ್ಯ ಟೇಸ್ಟ್ ಮಾಡಿ ನೋಡೋಣ. ಬಸ್ಸಾರು ಸಾಂಬಾರು ಮಾತ್ರ ಮಸ್ತ್ ಆಗೈತೆ ನೋಡ್ರಿ. ಪಲ್ಯ ಅಂತೂ ಭಾರಿ ಮಸ್ತ್ ಆಗೈತ್ರಿ. ಬಸ್ಸಾರು ಹೆಂಗಾಗೈತ್ರಿ? ಇವ್ರಿಗಂತೂ ಮುದ್ದೆ ಇಷ್ಟ ಆಗಂಗಿಲ್ರಿ, ಸೊ ಅದಕ್ಕೆ ಅನ್ನ ಬಸ್ಸಾರು ಇದು ತಿನ್ನತ್ತಾರ. ಮಸ್ತ್ ಆಗೈತೆ. ಅಮ್ಮ ಮಾಡ್ಯಾರ ನೋಡು. ನೋಡ್ರಿ ಬಸ್ಸಾರು ಮತ್ತು ಮುದ್ದೆ ಎಲ್ಲ ತಿಂದ್ವಿ. ಹೆಂಗಾಗಿತ್ತು ಅಂತ ಟೇಸ್ಟು ಹೇಳಿದ್ವಿ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ನೀವು ಎಲ್ಲರೂ ಮನ್ಯಾಗ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೆಂಗಾಗೈತಿ ಏನಂತ ಹೇಳಿ. ಹೊಸದಾಗಿ ಅಮ್ಮ ಬಸ್ಸಾರು ಅಂತೂ ನಾರ್ಮಲಾಗಿ ಎಲ್ಲರೂ ಮಾಡಿರ್ತಾರೆ, ಬಟ್ ಅವು ಏನಾರು ವೆರೈಟಿಯಾಗಿ ಮಾಡೋನು ಅಂತ ಹೇಳಿ ಯುನೀಕಾಗಿ ಅವರ ಓನಾಗಿ ಮಾಡ್ಯಾರ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.